ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿ ಕುಂಭಲಗ್ನ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಾಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಸೆಪ್ಟೆಂಬರ್ ತಿಂಗಳು ಕುಂಭರಾಶಿ ಕುಂಭಲಗ್ನದವರಿಗೆ ಸುಮಾರಷ್ಟು ಮಿಶ್ರ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದರೆ ಸಪ್ತಮ ಸ್ಥಾನದಿಂದ 3 ಗ್ರಹಗಳ ಸಂಚಾರ, ರವಿ, ಬುಧ ಮತ್ತು ಕೇತು 2 ವಾರಗಳ ಕಾಲದ ನಂತರ ಅಷ್ಟಮಕ್ಕೂ ಕೂಡ ಸಂಚಾರ ಆಗ್ತದೆ. ಸೊ ಇದರಿಂದ ಸುಮಾರಷ್ಟು ಪರಿವರ್ತನೆ ಮತ್ತು ಬದಲಾವಣೆಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ನೋಡುವಂಥದ್ದಿದೆ. ಗುರು ಪಂಚಮ ಸ್ಥಾನದಿಂದ ಸಂಚಾರ ಆಗ್ತದೆ. ಸಂಪೂರ್ಣವಾದಂತಹ ಗುರುಬಲ ಇದೆ. ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಪಾರ ಮಾಡುವಂತಹ ಸಾಮರ್ಥ್ಯ ಲಕ್ ಕುಂಭರಾಶಿಯವರಿಗೆ ಬರುವಂತಹ ತಿಂಗಳಿರುತ್ತೆ. ರಾಹು ರಾಶಿಯಿಂದನೇ ಸಂಚಾರ, ನಾನಾ ರೀತಿಯ ಆಲೋಚನೆಗಳು ತುಂಬ ಪ್ರಚೋದನೆಯನ್ನು ಕೊಡ್ತಾನೆ. ಶನಿಶ್ಚರ ನಿಮ್ಮ ಧನಸ್ಥಾನದಿಂದ ಸಂಚಾರ ಆಗಿ ವಕ್ರಿಯ ನಡಿಗೆ ಇದೆ. ಸುಮಾರಷ್ಟು ಸುಖ ಸೌಕರ್ಯಗಳಲ್ಲಾಗಿರ್ಬೋದು, ನಿಮ್ಮ ಇಷ್ಟಾರ್ಥಗಳಲ್ಲಿ ಏರುಪೇರುಗಳನ್ನು ಕೂಡ ಬರುವಂತಹ ತಿಂಗಳಲ್ಲಿ ನೀವು ನೋಡಬಹುದು. ಶುಕ್ರ ಷಷ್ಠ ಸ್ಥಾನದಿಂದ ನೀವು ಮಾಡುವಂತಹ ಕಾರ್ಯ ಪೈಪೋಟಿಯಲ್ಲಿ ಈಸಿಯಾಗಿ ಸುಮಾರಷ್ಟು ಅಚೀವ್ಮೆಂಟ್ ಮಾಡುವಂತಹ ಅವಕಾಶಗಳು ಕೂಡ ನಮಗೆ. ಸೊ ಒಟ್ಟಾರೆ ಬರುವಂತಹ ತಿಂಗಳು ಮಿಶ್ರ ಫಲವನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಈ ಬರುವಂತಹ ತಿಂಗಳಲ್ಲಿ ತುಂಬಾ ಬದಲಾವಣೆಯನ್ನು ನೋಡುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ. ತುಂಬ ರಹಸ್ಯವಾದಂತಹ ಮಾನಸಿಕ ಸ್ಥಿತಿ, ವಿಚಾರಗಳೆಲ್ಲ ಮುಚ್ಚಿಡುವಂಥದ್ದಾಗಿರ್ಬೋದು, ತುಂಬ ಆಳವಾಗಿ ಅಧ್ಯಯನ ಮಾಡುವಂಥದ್ದಾಗಿರ್ಬೋದು, ಯಾವುದೋ ಒಂದು ವಿಚಾರವನ್ನು ಹಿಡ್ಕೊಂಡ್ರೆ ಅದನ್ನೇ ಹುಡುಕುವಂತಹ ಮನಸ್ಥಿತಿ, ರಿಸರ್ಚ್ ಮೈಂಡ್ ಇರುತ್ತೆ, ಸಸ್ಪೆಕ್ಟೆಡ್ ಮೈಂಡ್ ಕೂಡ ಇರುತ್ತೆ. ಜೊತೆಗೆ ನಿರ್ಧಾರದಲ್ಲಿ ಪದೇ ಪದೇ ಬದಲಾವಣೆಗಳನ್ನು ನೋಡುವಂಥದ್ದು, ನಿಮ್ಮ ಆಸಕ್ತಿ, ನಿಮ್ಮ ಇಷ್ಟಾರ್ಥಗಳು ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಆದರೆ ತುಂಬ ಸಾಹಸ ಕಾರ್ಯಗಳಲ್ಲಾಗಿರ್ಬೋದು ಮತ್ತು ಧೈರ್ಯವನ್ನು ತೋರಿಸೋದರಲ್ಲಿ ನಿಮ್ಮ ತುಂಬ ಎತ್ತಿದ ಕೈ ಇರುತ್ತೆ ಬರುವಂತಹ ತಿಂಗಳು. ಆದರೆ ಸಂಬಂಧ ಮತ್ತು ಆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಣಕಾಸಿನ ವಿಚಾರ ನೋಡಿ, ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ಕೆಲವೊಂದು ರಹಸ್ಯ ಮಾರ್ಗದಿಂದ ದುಡ್ಡು ಮಾಡುವಂತಹ ಅವಕಾಶ ಯೋಗಗಳು ಕೂಡ ಕುಂಭರಾಶಿಯವರಿಗಿದೆ. ಬೆಟ್ಟಿಂಗ್ ಆಗಿರ್ಬೋದು, ಗ್ಯಾಮ್ಲಿಂಗ್ ಆಗಿರ್ಬೋದು, ವಾಮ ಮಾರ್ಗವಾಗಿ ಬೇರೆಯವರಿಂದ ದುಡ್ಡನ್ನು ತಗೋದಾಗಿರ್ಬೋದು, ಇಂಡೈರೆಕ್ಟ್ ರೆವಿನ್ಯೂ ಜನರೇಟ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಮಾಡುವಂಥದ್ದಿರುತ್ತೆ. ಸುಮಾರು ಜನ ನಿಮಗೆ ಪ್ರಚೋದನೆಯನ್ನು ಕೂಡ ಕೊಡ್ತಾರೆ. ಅತಿಯಾದಂಥ ಆಮಿಷ, ದುಡ್ಡು ಮಾಡುವಂಥ ಅವಕಾಶಗಳು ಇದೆ ಅಂತ ಹೇಳಿ ಕೆಲವೊಂದು ಸಕ್ಸಸ್ ಇರುತ್ತೆ, ಕೆಲವೊಂದು ಕಡೆ ಲಾಸಸ್ ಕೂಡ ನೋಡುವಂತಹ ಸಾಧ್ಯತೆಗಳಿದೆ. ಜೊತೆಗೆ ನಿಮಗೆ ಬರಬೇಕಾದಂತಹ ದುಡ್ಡು ಗೌರ್ಮೆಂಟಿಂದ ಆಗಿರ್ಬೋದು, ಇನ್ಶೂರೆನ್ಸಿಂದ ಆಗಿರ್ಬೋದು, ಅದರಲ್ಲಿ ತುಂಬ ಉತ್ತಮವಾದಂಥ ಅನುಕೂಲ ಲಾಭವನ್ನು ನೋಡುವಂಥದ್ದಿರುತ್ತೆ. ಆದರೆ ನೀವು ಹಾಕಿದಂತಹ ಯೋಜನೆಗಳು, ಪ್ಲ್ಯಾನಿಂಗ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ತುಂಬಾ ತೊಂದರೆಗೆ ಈಡಾಗುವಂಥದ್ದಿರುತ್ತೆ. ಸಡನ್ ಆಗಿ ನೀವು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ನೀವು ಹಾಕೋದಂಥ ಪ್ಲ್ಯಾನಿಂಗ್ ಯಾವುದು ಸಕ್ಸಸ್ ಆಗೋದಿಲ್ಲ. ಎಲ್ಲದರಲ್ಲೂ ಕೂಡ ರಿಪೀಟ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥದ್ದಿರುತ್ತೆ. ಸಪೋರ್ಟ್ ಸಿಸ್ಟಮ್ ತುಂಬ ವೀಕ್ ಇರುತ್ತೆ. ನಿಮಗೆ ಸಹಕಾರದ ಕೊರತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಸಂಬಂಧಿಕರಾಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ನಿಮ್ಮ ಜೊತೆ ವರ್ಕ್ ಮಾಡೋಂಥ ವ್ಯಕ್ತಿಗಳಾಗಿರ್ಬೋದು, ಅವರು ಮಾಡಿದಂತಹ ಕಾರ್ಯದಿಂದ ನಿಮಗೆ ತೊಂದರೆ ತಾಪತ್ರೆಗಳು, ಮತ್ತೆ ವಿರೋಧವನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸುಮಾರಷ್ಟು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಂದು ಉತ್ತಮವಾದಂತಹ ಬೆಳವಣಿಗೆಗಳಿರುತ್ತೆ. ಆದರೆ ರಹಸ್ಯ ಸಂಬಂಧ, ರಹಸ್ಯ ಕಾರ್ಯಗಳಲ್ಲಿ ಅಂದರೆ ನೀವು ಮಾಡಿದಂತಹ ಯಾವುದೇ ಒಂದು ವಿಚಾರ ಇರ್ಬೋದು, ಅದು ಜನರ ಗಮನಕ್ಕಾಗಿರ್ಬೋದು, ಬೇರೆಯವರಿಗೆ ಗಮನಕ್ಕೆ ಬರದೇ ಇರುವಂತಹ ಒಂದು ಕಾರ್ಯದಲ್ಲಿ ತೊಡಗಿರ್ತೀರಾ. ಸೊ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಗುರುವಿನ ಸ್ಥಿತಿ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ನೀವು ಮಾಡಿದಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಏನೇ ತೊಂದರೆ ತಾಪತ್ರೆಗಳಾದರೂ ಕೂಡ ಅದನ್ನು ನೀವು ಹ್ಯಾಂಡಲ್ ಮಾಡುವಂತಹ ಒಂದು ಮನಸ್ಥಿತಿ, ಸಪೋರ್ಟ್ ಸಿಸ್ಟಮ್ ಕೂಡ ಇರುತ್ತೆ. ಶುಕ್ರ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತದೆ. ವೃತ್ತಿ, ಕಾಂಪಿಟೇಷನು, ಪೈಪೋಟಿ ಅಷ್ಟೊಂದು ಸಾಮರ್ಥ್ಯದಿಂದ ನೀವು ಹೋರಾಟ ಮಾಡಲ್ಲ. ಶತ್ರುವನ್ನು ಗಮನ ಮಾಡುವಂತಹ ಒಂದು ಮನಸ್ಥಿತಿ ಇರುತ್ತೆ. ನಿಮಗೆ ಸುಮಾರಷ್ಟು ಜನ ಹಿತಶತ್ರುಗಳು ಈ ಬರುವಂಥ ತಿಂಗಳಲ್ಲಿ ಜಾಸ್ತಿ ಆಗ್ತಾರೆ. ನಿಮಗೆ ಹಿಂದಿಂದನೇ ನಿಮಗೆ ತೊಂದರೆ ತಾಪತ್ರೆಗಳು ಕೊಡುವಂಥದ್ದಿರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ತೊಂದರೆ ತಾಪತ್ರೆಯನ್ನು ಅನುಭವಿಸ್ತೀರಾ. ಸುಮಾರಷ್ಟು ರೂಮರ್ಸು ಮತ್ತು ನಿಮ್ಮ ಬಗ್ಗೆ ತಪ್ಪು ಮಾಹಿತಿ, ಇವೆಲ್ಲವನ್ನು ಕೂಡ ನಿಮ್ಮ ಕುಟುಂಬ ಆಗಿರ್ಬೋದು, ನಿಮ್ಮ ಮಿತ್ರರಲ್ಲಿ ಇದನ್ನು ಹೇಳುವಂತಹ ಸಾಧ್ಯತೆ ಇರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಪರಿಸ್ಥಿತಿ ಇರುತ್ತೆ. ಯಾರು ಉದ್ಯೋಗದಲ್ಲಿರ್ತಾರೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆಲ್ಲರೂ ಕೂಡ ಬರುವಂಥ ತಿಂಗಳು ಚಾಲೆಂಜಸ್ ಜಾಸ್ತಿ ಇರುತ್ತೆ. ಸುಮಾರಷ್ಟು ಹೋರಾಟಗಳು ಮಾಡಬೇಕಾಗತ್ತೆ, ತೊಂದರೆಗೆ ಈಡಾಗಬೇಕಾಗತ್ತೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏರುಪೇರುಗಳು, ನಿಮ್ಮ ಬಗ್ಗೆ ತಪ್ಪು ಮಾಹಿತಿಯಿಂದಾಗಿ ಉದ್ಯೋಗವನ್ನು ಬಿಡಬೇಕಾದಂಥ ಒಂದು ಮನಸ್ಥಿತಿ,
ಸುಮಾರಷ್ಟು ಜನರಿಗೆ ಈ ಬರುವಂತಹ ತಿಂಗಳು ಉದ್ಯೋಗದನ್ನು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಫೋರ್ಸೆಬಲಿ ತೆಗೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಮತ್ತು ಸುಮಾರಷ್ಟು ಸೋಮಾರಿತನದಿಂದನೇ ನಿಮಗೆ ಕಾರ್ಯದಲ್ಲಿ ತೊಂದರೆ ತಾಪತ್ರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವುದೇ ರೀತಿಯ ಡಿಸ್ಪ್ಯೂಟ್ಸು ಅಂಥದ್ರಲ್ಲಿ ಹೋಗದೇ ಇದ್ದಷ್ಟು ತುಂಬ ಉತ್ತಮ. ನಿಮಗೆ ನಿಮ್ಮ ಒಂದು ಪ್ರಯತ್ನ, ಹೆಸರು, ಕೀರ್ತಿ, ಗೌರವದ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡಬೇಕು. ಯಾರು ಇಂಡಿಪೆಂಡೆಂಟು ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿರ್ತಾರೋ ಅಂಥವರಿಗೆ ಅವರಿಗೆ ಮಾಡುವಂಥ ಕಾರ್ಯಗಳಲ್ಲಿ ನಷ್ಟ. ಮತ್ತು ಸುಮಾರಷ್ಟು ವಿಚಾರಗಳಲ್ಲಿ ವರ್ಕರ್ಗಳಿಂದ ತೊಂದರೆಗಳಾಗಿ ನೀವು ಕೆಲವೊಂದು ಲಾಸಸ್ಸನ್ನು ನೋಡ್ತೀರಾ. ಕೆಲವೊಂದು ನಿಮ್ಮ ವ್ಯವಹಾರದಲ್ಲಿ ಸೋರಿಕೆ ಇರುತ್ತೆ, ಲೀಕೇಜ್ ಇರುತ್ತೆ, ದುಡ್ಡಿನ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು. ಇದೆಲ್ಲವನ್ನ ನೀವು ಗಮನಿಸಬೇಕು. ಇಲ್ಲ ಅಂತಂದರೆ ನಿಮಗೆ ಒಂದು ದೊಡ್ಡ ಮಟ್ಟದ ಲಾಸನ್ನು ಕೂಡ ಆಗುತ್ತೆ. ಕೆಲವೊಂದು ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ, ಭೂಮಿ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಆಕಸ್ಮಿಕವಾದಂತಹ ಅನುಕೂಲಗಳು ಕೂಡ ನೋಡುವಂಥದ್ದಿರುತ್ತೆ. ಆದರೆ ಅದರ ತೀವ್ರತೆ ಇಷ್ಟು ಫಾಸ್ಟ್ ಆಗಿರುತ್ತೆ, ಅದನ್ನು ಹೊಂದಾಣಿಕೆ ಮಾಡಿಕೊಂಡು ನೀವು ಪರ್ಚೇಸ್ ಮಾಡೋದಾಗಿರ್ಬೋದು, ಅದಕ್ಕೆ ಹೊಂದಿಸಬೇಕಾದಂಥ ದುಡ್ಡಾಗಿರ್ಬೋದು, ಇದರಲ್ಲಿ ವಿಳಂಬ, ಸ್ವಲ್ಪ ಅಡೆತಡೆಗಳು ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಬರುವಂತಹ ತಿಂಗಳು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ನಿಮ್ಮ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ಮುಖ್ಯವಾಗಿ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ರಕ್ತದ ಒತ್ತಡ, ಹಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇವೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ಈ ಕುಂಭರಾಶಿ ಕುಂಭಲಗ್ನದವರು. ಜೊತೆಗೆ ಯಾವುದೇ ರೀತಿಯ ಡಿಸ್ಪ್ಯೂಟ್ಸು, ಆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ನೋಟಿಸಸ್ಗಳಾಗಿರ್ಬೋದು, ಯಾವುದೋ ಒಂದು ಹಳೇ ಪ್ರಾಬ್ಲಮನ್ನು ಈಗ ಉಲ್ಬಣ ಆಗೋದಾಗಿರ್ಬೋದು, ಇವೆಲ್ಲವನ್ನ ನೋಡುವಂಥದ್ದಿರುತ್ತೆ. ಪೊಲೀಸ್ ಸ್ಟೇಷನ್ನು, ಕೋರ್ಟ್ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು. ಬೇರೆಯವರ ವಿಚಾರದಲ್ಲಿ ನೀವೇನಾದರೂ ಮುಂಚೆ ಏನಾದರೂ ಅವರಿಗೆ ಸಪೋರ್ಟ್ ಮಾಡಿದರೆ ಆ ವಿಚಾರವಾಗಿ ನಿಮಗೊಂದು ಕೆಲವೊಂದು ನೋಟಿಸಸ್ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಬ್ಯಾಂಕ್ ಸಂಬಂಧಪಟ್ಟಂತಹ ವಿಚಾರಗಳಲ್ಲಾಗಿರ್ಬೋದು, ಸಾಲಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಿಮಗೆ ಲೆಟರ್ಸ್ಗಳು ಬರೋದಾಗಿರ್ಬೋದು, ಅದನ್ನು ತೀರಿಸುವಂಥ ಒತ್ತಡಗಳಾಗಿರ್ಬೋದು, ಇಲ್ಲಾಂದರೆ ಸುಮಾರಷ್ಟು ಇನ್ಶೂರೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ಲೋನ್ಸ್ ಆಗಿರ್ಬೋದು, ರಿನ್ಯೂವಲ್ಗೆ ಬರುವಂತಹ ಸಾಧ್ಯತೆ, ಆ ವಿಚಾರದಲ್ಲಿ ಓಡಾಟಗಳು ಕೂಡ ಇರುತ್ತೆ. ಏನು ಪರಿಹಾರವನ್ನು ಮಾಡ್ಕೋಬೇಕು ಕುಂಭರಾಶಿ ಕುಂಭಲಗ್ನ? ಮುಖ್ಯವಾಗಿ ಬರುವಂತಹ ತಿಂಗಳಿಗೆ ಬುಧನ ಪರಿಹಾರವನ್ನು ಮಾಡ್ಕೋಬೇಕು. ಪ್ರತಿ ಬುಧವಾರ ನೀವು ಹಸಿರು ವಸ್ತ್ರ ಜೊತೆಗೆ ಹೆಸರು ಕಾಳನ್ನು ದಾನ ಮಾಡಿ, ಒಣ ದ್ರಾಕ್ಷಿಯ ಪ್ರಸಾದವನ್ನು ಬುಧ ಗ್ರಹಕ್ಕೆ ಅರ್ಪಣೆ ಮಾಡೋದು, ಮತ್ತು ವಿಷ್ಣು ದೇವರಿಗೆ ತುಳಸಿಯ ಅರ್ಚನೆಯನ್ನು ಮಾಡಿಸೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಮಾಡಬೇಕಾಗಿದ್ದು ಶನೈಶ್ಚರನಿಗೆ ಪರಿಹಾರ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಆಂಜನೇಯನಿಗೆ ಅಭಿಷೇಕವನ್ನು ಮಾಡೋದು, ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನು ಮಾಡಿಸಿದ್ರೆ, ಆಂಜನೇಯ ಸ್ತುತಿಯನ್ನು ಪಠನೆ ಮಾಡಿದ್ರೆ ನಿಮಗೆ ನಿಂತ ಕಾರ್ಯಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಮತ್ತು ಸುಮಾರಷ್ಟು ಶತ್ರುಗಳ ಕಾಟ ಇದ್ದರೆ ಇವೆಲ್ಲವನ್ನು ಕೂಡ ಶಮನ ಆಗುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವು ಶುಕ್ರನ ರತ್ನವನ್ನು ಧಾರಣೆ ಮಾಡಿ, ಜರ್ಕೋನ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಕೊನೆ ಪಕ್ಷ ಬಿಳಿ ವಸ್ತ್ರವನ್ನು ಜೊತೆಗೆ ಇಟ್ಕೊಂಡು ಓಡಾಡೋದ್ರಿಂದ ತುಂಬ ಉತ್ತಮವಾದ ಅನುಕೂಲ, ನಿಮ್ಮ ಸುಖ ಸೌಕರ್ಯಗಳಾಗಿರ್ಬೋದು, ಎಲ್ಲ ರೀತಿಯ ಅನುಕೂಲಗಳನ್ನು ನೀವು ನೋಡ್ಬೋದು. ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.